ಯಾರಿಲ್ಲ ನಿನ್ನಂತೆ ಯಾರಿಲ್ಲ ನಿನ್ನಷ್ಟು ಮುದ್ದಾಗಿ ನಂಗ್ಯಾರು ಕಂಡಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ನಂಗಂತೂ ಗೊತ್ತಿಲ್ಲ ನೀನಿಲ್ದೆ ಭೂಮಿಲಿ ಬದುಕೋದೇ ಗೊತ್ತಿಲ್ಲ ಕಳೆದಿರೋ ಜೀವವೇ ಮರಳಿದೆ ಹೃದಯಕ್ಕೆ ಹುಡುಕಲು ಸಾಧ್ಯವೇ ನಿಂಗೆ ಹೋಲಿಕೆ ಕನಸು ಒಂದೊಂದು ನಾ ಮುಂದು ತಾ ಮುಂದು ಎಂದು ಬರುತ್ತಿವೆ. ಏನಾಯ್ತಲ್ಲ ನಂಗೆ ಮೊದಲಾಗ ನೋಡಿರೋ ಹುಡುಗಿ ಇವಳೇನಾ? ಹೂ ಕಲ್ಲ ಯಾಕೆ? ಏನ್ ಹೆಸರು? ಸಾವಿತ್ರಿ ಕಲ್ಲ. ಸಾವಿತ್ರಿ ಕೊಡುವೆಯ ಏನಾಯ್ತು? ಥ್ಯಾಂಕ್ ಯು ಸೋ ಮಚ್. ಪದದಲ್ಲೂ ಇರದ ಎದೆಯ ಹಾಳೆಯಲ್ಲಿ ಉಳಿದ ಹೇ 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 ನನ್ನ ನೀನೆ ಸಿಂಡ್ರಲ್ಲ ನನ್ನ ನೀನೆ ಸಿಂಡ್ರಲ್ಲ. ನಾದ್ನಿ ಏನು? ನಮಸ್ಕಾರ. ಏನು ನನ್ನನ್ನು ಬೆಳಿಗ್ಗೆಯಿಂದ ಮಾತಾಡ್ಸ್ಲೇ ಇಲ್ಲ? ಏನ್ ಮಾತಾಡ್ಸ್ಬೇಕಿತ್ತು? ಅದು ನಾದ್ನಿಯವ್ರೆ, ನಿಮ್ಮಕ್ಕ ತುಂಬಾ ಸುಂದರವಾಗಿದ್ದಾಳೆ. ನಿಮ್ಮಕ್ಕನ್ನ ಒಂದ್ಸತಿ ಮುಖ ನೋಡಕ್ ಹೇಳು. ಎಂಗೇಜ್ಮೆಂಟ್ ಆಗಿದೆ ಕಣಪ್ಪ ನಮಗೆ. ಹೋಗಮ್ಮ ನಾದ್ನಿ. ಅಕ್ಕ ಭಾವ ಯಾಕೋ ತಿಕ್ಲಿ ತರ ಆಡ್ತಿದ್ದಾರೆ. ನೀನ್ ಅವ್ರನ್ನ ತಿರುಗಿ ನೋಡ್ಬೇಕಂತೆ. ಒಂದ್ಸತಿ ನೋಡು. ಏನ್ ಬೇಕಾರ ಮಾಡೋದು. ಅತ್ತೆಯವ್ರೆ ನಮಸ್ಕಾರ. ನಮಸ್ಕಾರಪ್ಪ. ನಿಮ್ಮ ಮಗಳು ನನಗೆ ತುಂಬಾನೇ ಇಷ್ಟ ಆಗಿದ್ದಾಳೆ. ಹೌದಾ? ತುಂಬಾ ಸಂತೋಷ. ಆದ್ರೆ ನಿಮ್ಮ ಮಗಳಿಗೆ ತುಂಬಾನೇ ಸಂಕೋಚ. ಬೆಳಿಗ್ಗೆಯಿಂದ ಒಂದ್ಸತಿನೂ ಮಾತಾಡ್ಸಿಲ್ಲ, ನೋಡು ಇಲ್ಲ ಅತ್ತೆ. ನೀವಾದ್ರೂ ಹೇಳ್ಬಾರ್ದಾ ಒಂದ್ಸತಿ ನೋಡಕ್ಕೆ ಮಾತಾಡ್ಸ್ಲಿಕ್ಕೆ? ಬನ್ನಿ ಅತ್ತೆ. ಸಾವಿತ್ರಿ, ಒಂದ್ಸಲ ಅಳಿಯಂದ್ರ ಕಡೆ ತಿರುಗಿ ನೋಡ್ಬೇಡಮ್ಮ. ಸಾವಿತ್ರಿ, ಅವರೇ ಕೇಳ್ಕೊತಿದಾರಮ್ಮ. ಒಂದ್ಸಲ ಅವ್ರನ್ನ ನೋಡ್ಬೇಡಮ್ಮ. ನೋಡಮ್ಮ. ನೀವ್ ಹೇಳಿದಾಗೆ ಅವಳಿಗೆ ತುಂಬಾ ನಾಚಿಕೆ.
ಸಮಾಚಾರ? ನಾದ್ನಿ ಅವರೇ, ನೀವ್ ಹೇಳ್ಬೇಕು ಏನ್ ಸಮಾಚಾರ ಅಂತ. ಏನೂ ಇಲ್ಲ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನನ್ಗೆ ಟೈಮ್ ಇಲ್ಲ. ನಾದ್ನಿ ಅವರು ಭಾವನ್ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ನೀವ್ಯಾಕೆ ಮಾತಾಡಲ್ಲ? ನನ್ಗೇನ್ರಿ ಇದೆ ನಿಮ್ಮ ಹತ್ರ ಮಾತಾಡಕ್ಕೆ? ಮಾತಾಡೋದಾದ್ರೆ ಅಪ್ಪನ ಹತ್ರನೋ ಅಮ್ಮನ ಹತ್ರನೋ ಇಲ್ಲ ಅಕ್ಕನ ಹತ್ರನೋ ಮಾತಾಡ್ಕೊಳ್ಳಿ. ನೀವು ಕೋಪ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತೀರಾ. ಯಾರು ಹೇಳಿದ್ದು? ನಾನೇ ನೋಡ್ತಿದ್ದೀನಲ್ಲ. ಏನ್ರಿ ಬೇಕು ನಿಮ್ಗೆ? ಒಂದು ಲೋಟ ಜ್ಯೂಸು. ಸರಿ ಆಯ್ತು, ತರ್ತೀನಿ. ಜ್ಯೂಸ್ ಆಮೇಲೆ ಕೊಡ್ಬೋದು, ಸ್ವಲ್ಪ ನನ್ನ ಜೊತೆ ಮಾತಾಡಿ. ಅಯ್ಯೋ, ಓಕೆ. ಹಳೆಯದವನಿಗೆ ಮನೇಲಿ ಬರೆಯೋದು ಇಷ್ಟನೇ. ಏನಿದು? ಲೆಟ್ರು. ನಿಮ್ಗಲ್ಲ ರೀ, ನಿಮ್ಮ ಅಕ್ಕಂಗೆ. ಓಕೆ. ಒಂದು ನಿಮಿಷ, ಅದನ್ನೇ ಸ್ವಲ್ಪ ನಗ್ನಗ್ತಾ ಕೊಡ್ಬೋದಲ್ಲ? ಅಕ್ಕ, ಲೆಟರ್. ನಿಮ್ ಮದ್ವೆ ಆಗೋ ಗಂಡು ಕೊಡ್ತು, ನಿನ್ಗೆ ಕೊಡು ಅಂತ. ತಗೋ, ಓದು. ಓದೆ. ಓದಿದ್ರೆ ಓದು, ಬಿಟ್ರೆ ಬಿಡು. ಪದ್ಮಾವತಮ್ಮನವರೇ, ನಿಮ್ ತಾವು ಹೊಸಿ ಮಾತಾಡ್ಬೇಕು. ಏನ್ ವಿಷಯ? ಇಲ್ಲೆಲ್ಲ ಮಾತಾಡಕ್ಕಾಗಲ್ಲ, ಹೊಸಿ ಆಚೆ ಬನ್ನಿ. ಬನ್ನಿ. ಹೇಳಿ. ಪದ್ಮಾವತಮ್ಮನವರೇ, ನಾನು ಹೇಳೋ ವಿಚಾರನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಹೇಳಿ. ನೀವು ಬಹಳ ಒಳ್ಳೆ ಜನ, ಅದ್ರಾಗ ಎರಡು ಮಾತಿಲ್ಲ. ಆದ್ರೆ ಆದ್ರೆ ಏನಾಯ್ತು? ಒಂದ್ ನಿಮಿಷ. ಅಂಥ ದೊಡ್ಡ ವಿಷಯ ಏನೂ ಇಲ್ಲ ಬಿಡಿ. ಸಾಧ್ಯ ಆದ್ರೆ ಮದ್ವೆನ ಆದಷ್ಟು ಬೇಗ ಇಟ್ಕೊಳ್ಳೋಣವಾ ಅಂತ ಕೇಳಕ್ ಬಂದ್ರೆ ನಮ್ಮ ಯಜಮಾನ್ರು. ಹೌದಾ? ನೋಡೋಣ ಬಿಡಿ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಹೌದೌದು, ಈ ವಿಷಯ ಆಮೇಲೆ ಮಾತಾಡೋಣ. ಇದು ಮಿಸ್ ಆಗೋಯ್ತಲ್ಲ. ಏನಮ್ಮ, ಚಿರಂಜೀವಿ ಸೌಭಾಗ್ಯವತಿ ಸಾವಿತ್ರಿ, ಚೀ ಸಾವಿತ್ರಿ, ಎರಡನೇ ಅವತಾರ ನಿಂದೇನಾ? ನೀನು ನಿಮ್ಮಮ್ಮ ನಿದ್ದೆಗೆಟ್ಟು ಊಟ ಬಿಟ್ಟು ಕಷ್ಟಪಟ್ಟು ಕೊನೆಗೂ ಒಂದು ಸಂಬಂಧನ ಹುಡುಕ್ಬಿಟ್ರಿ. ಅಷ್ಟ್ ಮಾತ್ರಕ್ಕೆ ನಾನ್ ಸೋತ್ ಬಿಡ್ತೀನಾ? ಇದೊಂದು ತಮಾಷೆ ಆಟ ನೋಡಕ್ಕಂತಾನೆ ನಾನು ಇಲ್ಲಿ ತನಕ ಬಂದಿದ್ದೀನಿ. ಎಂಗೇಜ್ಮೆಂಟ್ ಒಂದು ನಡೆದೋಗ್ಲಿ, ಆಮೇಲೆ ನಿನ್ ಮದ್ವೆನ ನಿಲ್ಲಿಸ್ತೀನಿ. ನನ್ನ ಹತ್ರ ಸೋತ್ ಹಾಗೇನೆ ಈ ಜೀವನದಲ್ಲಿ ನಿನಗೆ ಮದ್ವೆ ನಡೆಯೋದಿಲ್ಲ. ಕೊನೆವರೆಗೂ ಕುಮಾರಿ ಸಾವಿತ್ರಿ ಆಗೇ ಉಳಿತ್ಯಾ? ಚಾಲೆಂಜಾ? ಅದೇ ರೀತಿ ಸಭೆನ ಸೇರಿಸಿ ನಿನ್ನ ನಿಮ್ಮಮ್ಮನ್ ಮಾನ ಮರ್ಯಾದೆನ ಎಲ್ಲರ ಮುಂದೆ ಹರಾಜ್ ಹಾಕ್ತೀನಿ. ಚಾಲೆಂಜಾ? ವೈಶಾಲಿ, ನನ್ನ ಬಗ್ಗೆ ಏನ್ ಬೇಕಿದ್ರು ಮಾತಾಡಿ, ನಮ್ಮ ಅಮ್ಮನ ವಿಷಯ ನಿಮ್ ಬಾಯಲ್ಲಿ ಕೂಡ್ದು. ನನ್ನ ಮನ್ಸಲ್ಲಿ ಏನೇ ಇರ್ಲಿ, ನೀವು ಮಾಡಿರೋ ಚಾಲೆಂಜ್ಗೋಸ್ಕರನಾದ್ರೂ ನಾನು ಈ ಮದ್ವೆ ಆಗ್ತೀನಿ. ಚೆನ್ನಾಗಿ ಬಾಳ್ ತೋರಿಸ್ತೀನಿ. ಹೌದಾ? ನೀನು ಯಾವ್ದೋ ಒಂದು ಹುಡುಗನ ಪ್ರೀತಿಸ್ತಿದ್ಯಂತೆ, ಅವನೇನದ? ಆಗಾಗ ಅವನನ್ನ ಮೀಟ್ ಮಾಡೋದಕ್ಕೆ ಹೋಗ್ತಿರ್ತೀಯಂತೆ. ಈ ವಿಷಯ ನಿಮ್ಮನೆಯಲ್ಲಿ ಯಾರಿಗೂ ಗೊತ್ತಿಲ್ವಂತೆ. ಹೇಳ್ಬಿಡ್ಲಾ ನಿಮ್ಮಮ್ಮಂಗೆ, ಬೀಗರಿಗೆ, ಅಳಿಯಂದ್ರಿಗೆ ಎಲ್ರಿಗೂ ಹೇಳ್ಬಿಡ್ಲಾ?
ಇದೊಂದು ವಿಷಯ ಸಾಕು ಕಣೆ ನಿನ್ ಮದ್ವೆ ನಿಲ್ಸೋದಕ್ಕೆ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ದೆ, ಏನಾಯ್ತು? ಉಸಿರೇ ಇಲ್ಲ. ಭಾವ, ನೀವು ಸೈಲೆಂಟ್ ಆಗಿರೋದು ನೋಡಿ ನಂಗೆ ತುಂಬಾ ಸೀರಿಯಸ್ ಅನ್ಕೊಂಡ್ಬಿಟ್ಟಿದೆ. ಇಷ್ಟೊಂದು ಜಾಲಿ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನು ಹಾಗೆ ಅನ್ಕೊಂಡ್ಬಿಟ್ಟಿದ್ದೆ. ನಿಮ್ಮನ್ ಮದ್ವೆ ಆದ್ಮೇಲೆ ಸಾವಿತ್ರಿಗೆ ಬರೀ ನಗತಾ ಇರೋದೇ ಕೆಲಸ, ಬಾಯಿ ಮುಚ್ಚೋ ಹಾಗೆ ಇಲ್ಲ. ವಿನುತ ಬಾಯ್ಲೆ ಬಾ 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 ವಿನುತ ಬಾ ಬಾ. ನಮ್ಮೆಲ್ರಿಗೂ ಇವಾಗ ಒಂದು ಶಾಕ್ ಕೊಡ್ತಾರೆ. ಏನದು? ಶಾಕ ನಾನ್ ಕೊಡ್ತೀನಾ? ಹಾ, ನನಗೆ ಕೊಡ್ತಿರೋ ಶಾಕೆ ಇನ್ನು ಸುಧಾರಿಸ್ಕೊಳಕ್ ಆಗ್ತಿಲ್ಲ. ಇನ್ ನಿಮಗ್ ನಾನ್ ಶಾಕ್ ಕೊಡ್ತೀನಾ? ಸುಮ್ಮನಿರಿ ನೀವು. ಸಖತ್ತಾಗಿ ಆಡ್ತೀರಂತೆ. ಈಗ ನಿಮ್ಮೆಲ್ರಿಗೋಸ್ಕರ ಒಂದು ಸಾಂಗ್ ಆಡ್ಬೇಕಪ್ಪ. ಹೌದಾ ಬಾಬಾ? ಮತ್ ಹಾಡಿಡಿ ಬಾಬಾ. ದೇವ್ರಣ್ಣ ನನಗೆ ಹಾಡಕ್ ಬರಲ್ಲ. ನಾನ್ ಹಾಡಿದ್ರೆ ಕತ್ತೆಗಳು ಕಾಗೆಗಳು ಬಂದು ಸ್ಟ್ರೈಕ್ ಮಾಡ್ತವೆ, ನಮಗೊಬ್ಬ ಕಾಂಪಿಟೇಟರ್ ಬಂದ ಅಂತ. ನಾನು ನಿಮಗೆಲ್ರಿಗೂ ಒಂದು ಕತೆ ಹೇಳ್ತೀನಿ. ಏನ್ ಕತೆ? ಒಂದು ಸುಂದರವಾದ ಪ್ರೇಮ ಕತೆ. ನಾನೇ ಕಣ್ಣಾರೆ ಕಂಡ ಸತ್ಯ ಕತೆ, ಸತ್ಯನ್ ಕತೆ. ಇಬ್ರು ಪ್ರೇಮಿಗಳು ತುಂಬಾ ಲವ್ ಮಾಡ್ತಿದ್ರು. ಇವನೊಂದ್ ಬಿಟ್ಟು ಅವಳು ಇರ್ತಾ ಇರ್ಲಿಲ್ಲ, ಅವಳೊಂದ್ ಬಿಟ್ಟು ಇವನು ಇರ್ತಾ ಇರ್ಲಿಲ್ಲ. ಕರೆಕ್ಟ್. ಅವನು ಹೇಳ್ತಾನೆ ನಾನ್ ನಿನ್ನೇ ಮದ್ವೆ ಆಗೋದು ಅಂತ. ಇವಳು ಹೇಳ್ತಾಳೆ ನಾನ್ ನಿನ್ನ ಬಿಟ್ರೆ ಬೇರೆ ಯಾರನ್ನೂ ಮದ್ವೆ ಆಗಲ್ಲ ಅಂತ. ಕರೆಕ್ಟ್. ಒಬ್ರನ್ ಬಿಟ್ಟು ಒಬ್ರು ಇರ್ತಾ ಇರ್ಲಿಲ್ಲ. ಇದು ನಿಮಗೆಲ್ಲ ಹೇಗೆ ಗೊತ್ತಾಯ್ತು? ಇದು ಎಲ್ಲಾ ಲವ್ ಸ್ಟೋರಿಲೂ ಇದ್ದಿದ್ದೆ, ಮುಂದೆ ಕೇಳಿ. ಆದ್ರೆ ಅದ್ರಲ್ಲೊಂದು ಟ್ವಿಸ್ಟ್ ಇದೆ. ಏನು? ನೀವು ನಾಳೆ ಇದೇ ಟೈಮಿಗೆ ಬರ್ಲಿಲ್ಲ ಅಂದ್ರೆ ನನ್ನ ಪ್ರೀತಿ ಇಲ್ಲ ಅಂತ ಅರ್ಥ. ಇಬ್ರು ಮನೆಯಲ್ಲೂ ಪ್ರೀತಿ ಮಾಡ್ತಿರೋ ವಿಷಯ ಗೊತ್ತಿರ್ಲಿಲ್ಲ. ಹುಡುಗನ ಮನೇಲಿ ಹುಡುಗಿ ಹುಡುಕಿದ್ರು, ಹುಡುಗಿ ಮನೇಲಿ ಹುಡುಗನ ಹುಡುಕಿದ್ರು. ಮದುವೆನೂ ಫಿಕ್ಸ್ ಆಯ್ತು. ಹುಡುಗಿ ಅಳ್ತಾ ಮದುವೆ ಮಂಟಪದಲ್ಲಿ ಕೂತಿದ್ಲು. ಹುಡುಗನು ಬೇಜಾರಲ್ಲಿ ಬಂದು ಕೂತ್ಕೊಂಡ. ಪುರೋಹಿತರು ಮಂತ್ರ ಶುರು ಮಾಡಿದ್ರು. ಇನ್ನೇನು ತಾಳಿ ಕಟ್ಟಬೇಕು ಅದಕ್ಕಿಂತ ಮುಂಚೆ ಒಬ್ರು ಮುಖ ಒಬ್ರು ನೋಡ್ಕೊಂಡ್ರು. ಆಮೇಲೆ ಆ ಹುಡುಗ ಯಾವ ಹುಡುಗಿನ ಇಷ್ಟಪಟ್ಟಿದ್ನೋ ಅದೇ ಹುಡುಗಿ ಆ ಮಂಟಪದಲ್ಲಿ ಇದ್ದಿದ್ದು, ಅದೇ ಹುಡುಗಿ ಜೊತೆನೆ ಮದುವೆ ಆಗಿದ್ದು. ಹೌದಾ? ಆ ಹುಡುಗನ ಹೆಸರೇನು ಗೊತ್ತಾ? ಏನು? ಈ ಮಕ್ಕನ್ನ ಒಂದ್ಸತಿ ಮುಖ ನೋಡಕ್ ಹೇಳು. ಸಾವಿತ್ರಿ, ಅವರೇ ಕೇಳ್ಕೊತಿದಾರಮ್ಮ. ಒಂದ್ಸಲ ಅವ್ರನ್ನ ನೋಡ್ಬಿಡಮ್ಮ. ನನ್ನನ್ನು ಕಳ್ಕೊಂಡಿದ್ದೀನಿ ಅನ್ನೋ ದುಃಖದಲ್ಲಿ ನೀನು ಎಷ್ಟೊಂದು ಮುಳುಗೋಗಿದ್ಯಾ ಅಂತಂದ್ರೆ ನಾನು ಎದುರುಗಡೆ ಬಂದರೂ ಗುರ್ತಿಸೋ ಶಕ್ತಿ ಕಳ್ಕೊಂಡ್ಬಿಟ್ಟಿದ್ಯಾ. ಮಗ ಮರಿ ಸರಿ ಸನಿ ಪನಿ ಸಗಮ ಪನಿ ಸನಿ ಪಮ ಗಮ ಮಗ ಮರಿ ಸರಿ ನೀನು ಬಯಸಿದ ಸತ್ಯ ನಾನೇ. ಸಗಮ ಪನಿ ಸನಿ ಸರಿ ಸನಿ ಸಗ ಗಮರಿ ಸನಿ ಸರಿ ಸನಿ ಸಗ ಗಮರಿ ಸನಿ ಪನಿ ಸನಿ ಪ ಮಗ ಮರಿ ಸರಿ ಗಮ ಪನಿ ಸರಿ ಸನಿ ಮಗ.
ಏನಾಯ್ತು? ಯಾಕೆ ಈಗ ಓಡ್ಬರ್ತಿದ್ಯಾ? ವಿನು, ಈಗ ನನ್ನ ಎಂಗೇಜ್ಮೆಂಟ್ ಆಯ್ತಲ್ಲ, ಅವರೇ ನನ್ನವರು. ಸತ್ಯ. ಅಕ್ಕ, ನಿಜ ಹೇಳ್ತಿದ್ಯಾ? ಅವರೆಲ್ಲರೂ ನೋಡಿದ್ಯಾ? ಅವರು ಅಕ್ಕ, ಸತ್ಯ, ಒಂದೇ ಉಸಿರಂತೆ ಇನ್ನು ನಾನು ನೀನು ಬೇರೆ ಏನು ನೀನೆ ನಾನು ನಾನೇ ನೀನು. ಒಂದೇ ಕಡಲಂತೆ ಇನ್ನು ನಾನು ನೀನು ತೀರ ಸಾಗರ ಬೇರೆ ಏನು ಬೇರೆ ಎಂದರೆ ಅರ್ಥ ಏನು? ಹಾಡೆ ಕೋಗಿಲೆ ಒಂದೇ ಉಸಿರಿನಲ್ಲಿ ಚಂದಿರನನ್ನು ಚಂದಿರನೆನ್ನಲು ಅಂಜಿಕೆ ಏನು ಅಳುಕಿನ್ನೇನು? ಕೇಳೆ ಕೋಗಿಲೆ ನನ್ನ ಕೊರಳಿನಲ್ಲಿ ನಿನ್ನ ಹೆಸರೇ ಕೊನೆಯ ಮಾತು ಕೊನೆಯ ನಾದ ಕೊನೆಯ ವೇದ. ಪ್ರೀತಿ 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 ಕೊಡುವೆ ನನ್ನ ಪ್ರಾಣ ಪ್ರೀತಿ. ಯಾಕೆ ಹೀಗೆ ಮಾಡಿದ್ರಿ? ಎಷ್ಟು ಹತ್ತಿದ್ದೀನಿ ಗೊತ್ತಾ? ಎಷ್ಟು ಹೆದರ್ಕೊಂಡಿದ್ದೀನಿ ಗೊತ್ತಾ? ಯಾಕೆ ನನಗೆ ಮುಂಚೆನೆ ಹೇಳಿಲ್ಲ? ಯಾಕೆ ಹೀಗೆ ಮಾಡಿದ್ರಿ? ಹೌದ್ರಿ, ನನಗೆ ಗೊತ್ತಿರ್ಲಿಲ್ಲ. ಒಂದೇ ಧೈರ್ಯ ಒಂದೇ ಹುರುಪು ಹಾಡೋ ಹಂಬಲ ತಂದೆ ನೀನು ಕೋಟಿ ಕೋಗಿಲೆ. ಒಂದೇ ಉಸಿರಿನಲ್ಲಿ ಪ್ರೀತಿ ಮಾಡು ಪ್ರೀತಿಯ ಬೇಡು ಅಂದಿದೆ ಅಂದಿದೆ ಹಾಡಿದೆ ಹೆಣ್ಣಿದೆ ಅಂತರಂಗದ ಸಹ್ಯಾದ್ರಿ ಮಡಿಲಲ್ಲಿ ನೂರು ನವಿಲಾಗಿ ಹೃದಯ ಆಡಿದೆ ಆಡಿದೆ ಕುಣಿದಿದೆ ಕುಣಿದಿದೆ ಕಾದಿದೆ ಕಾದಿದೆ ಪ್ರೀತಿ ನೀಡಲು ಒಂದೇ ಉಸಿರಲ್ಲಿ ನಿಂತಿದೆ ನಿಂತಿದೆ.